ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಈ ಸುದ್ದಿ ನೋಡೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ. ಅನಧಿಕೃತವಾಗಿ ಡಬ್ಬಾ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಸ್ಥರಿಗೆ ಗುರುವಾರ ಬೆಳ್ಳಂಬೆಳಗ್ಗೆ ತಾಲೂಕು ಆಡಳಿತ ಶಾಕ್ ನೀಡಿತು. ಮುದ್ದೇಬಿಹಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಬಳಿ ಮತ್ತು ಬಸವೇಶ್ವರ ವೃತ್ತದ ಬಳಿ ಸರ್ಕಾರಿ ಜಾಗೆಯಲ್ಲಿದ್ದ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ ನಡೆಸಿ ಸಫಲವಾಯಿತು. ಈ ಮೊದಲು ಅಂಗಡಿಗಳನ್ನು ತೆರವುಗೊಳಿಸಿಕೊಳ್ಳುವಂತೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಖಡಕ್ ಸೂಚನೆ ನೀಡಿದರು. ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ತೆರವುಗೊಳಿಸಿಕೊಳ್ಳುವುದಾಗಿ ಕೆಲ ದಿನಗಳ ಅವಕಾಶವನ್ನು ಬೇಡಿದರು. ಮಾನವೀಯತೆ ಆಧಾರದ ಮೇಲೆ ತಹಶೀಲ್ದಾರ್ ಜನವರಿ 24ರವರೆಗೆ ಗಡುವು ಕೂಡ ನೀಡಿದರು. ಗಡುವಿನ ಅಂತಿಮ ದಿನದಂದು ಯಾವುದೇ ಅಂಗಡಿಕಾರರು ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿಗಳನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿಕೊಳ್ಳುವಂತೆ ಆಟೋ ರಿಕ್ಷಾ ಮೂಲಕ ಬಹಿರಂಗ ಪ್ರಕಟಣೆ ಹೊರಡಿಸಿದರು. ಇಷ್ಟಾದರೂ ವ್ಯಾಪಾರಸ್ಥರು ಮಾತ್ರ ತೆರವಿಗೆ ಮುಂದಾಗದ ಹಿನ್ನೆಲೆಯಲ್ಲಿ ಗುರುವಾರ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, ಪಿಎಸ್ಐ ಸಂಜೀವ್ ತಿಪ್ಪರೆಡ್ಡಿ, ತಾಳಿಕೋಟಿ ಪಿಎಸ್ಐ ರಾಮನಗೌಡ ಸಂಕನಾಳ್ ಸೇರಿದಂತೆ 60ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಗುರುವಾರ ಕಾರ್ಯಾಚರಣೆಗೆ ಇಳಿದು ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಮತ್ತೊಮ್ಮೆ ತಹಶೀಲ್ದಾರ್ ಖಡಕ್ ವಾರ್ನ್. ಕಾರ್ಯಾಚರಣೆಯ ವೇಳೆ ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿಯವರು, ಈ ಕಾರ್ಯಾಚರಣೆ ನಿರಂತರವಾಗಿರಲಿದೆ. ತಹಶೀಲ್ದಾರ್ ಕಚೇರಿ ಮತ್ತು ಬಸವೇಶ್ವರ ವೃತ್ತಗಳಲ್ಲಿ ಮಾತ್ರವಲ್ಲದೆ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ಸರ್ಕಾರಿ ರಸ್ತೆ ಮತ್ತು ಜಾಗೆಯನ್ನ ಅತಿಕ್ರಮಿಸಿ ಅನಧಿಕೃತವಾಗಿ ಡಬ್ಬಾ ಅಂಗಡಿ ಇಟ್ಟು ವ್ಯಾಪಾರ ನಡೆಸುತ್ತಿರುವವರಿಗೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣೆಯಿಂದ ಹಿಡಿದು ತಾಳಿಕೋಟೆ ರಸ್ತೆ, ಆಲ್ಮಟ್ಟಿ ರಸ್ತೆ, ತಂಗಡಗಿ ರಸ್ತೆ, ಮುಖ್ಯ ಬಜಾರ್, ಬಸ್ ನಿಲ್ದಾಣ, ಕೃಷಿ ಇಲಾಖೆ ಮತ್ತು ಪುರಸಭೆ ಬಳಿ ಹೀಗೆ ಎಲ್ಲೆಂದರಲ್ಲಿ ಅನಧಿಕೃತವಾಗಿ ಡಬ್ಬಾ ಅಂಗಡಿಗಳನ್ನಿಟ್ಟು ವ್ಯಾಪಾರ ಮಾಡುತ್ತಿದ್ದವರು ಈ ಕೂಡಲೇ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿಕೊಳ್ಳಬೇಕು. ನಾವು ಜೆಸಿಬಿ ತೆಗೆದುಕೊಂಡು ಬಂದಾಗ ನಮ್ಮ ಅಮೂಲ್ಯವಾದ ವಸ್ತುಗಳಿವೆ. ಕೆಲ ಕಾಲ ಅವಕಾಶ ನೀಡಿ ಎಂದರೆ ನಾವು ಯಾವುದೇ ಸಮಯ ನೀಡುವುದಿಲ್ಲ. ಈಗಾಗಲೇ ಸಾಕಷ್ಟು ಕಾಲಾವಕಾಶ ನೀಡಿದ್ದೇವೆ. ಈ ಮೂಲಕ ಮತ್ತೊಮ್ಮೆ ಹೇಳುತ್ತೇನೆ, ಈ ಕೂಡಲೇ ಸ್ವಯಂ ಪ್ರೇರಿತರಾಗಿ ಅನಧಿಕೃತ ಡಬ್ಬಾ ಅಂಗಡಿಕಾರರು ತಮ್ಮ ಅಂಗಡಿಗಳನ್ನು ತೆರವುಗೊಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಮುಂದಾಗುವ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ ಎಂದಿದ್ದಾರೆ. ಇದೇ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಅವರು ಮಾತನಾಡಿ, ಹಲವಾರು ಬಾರಿ ತೆರವುಗೊಳಿಸಿಕೊಳ್ಳಲು ಅವಕಾಶ ನೀಡಿದ್ದೆವು. ಈ ತೆರವು ಕಾರ್ಯಾಚರಣೆ ಕಳೆದ ದೀಪಾವಳಿ ಹಬ್ಬದ ಬಳಿಕವೇ ಆಗಬೇಕಿತ್ತು. ಇಲ್ಲಿಯವರೆಗೆ ಅವಕಾಶ ನೀಡಿದ್ದೇ ಹೆಚ್ಚು ಎಂದಿದ್ದಾರೆ. ಒಟ್ಟಾರೆಯಾಗಿ ಅನಧಿಕೃತವಾಗಿ ರಸ್ತೆ ಜಾಗೆಗಳನ್ನು ಅತಿಕ್ರಮಿಸಿಕೊಂಡವರ ತೆರವು ಕಾರ್ಯಾಚರಣೆಯಲ್ಲಿ ಟೊಕ್ಕ ಕಟ್ಟಿ ನಿಂತ ತಹಶೀಲ್ದಾರ್ ಕಾರ್ಯಕ್ಕೆ ಮುದ್ದೇಬಿಹಾಳ ಪಟ್ಟಣದ ಸೌಂದರ್ಯ, ಪಾರ್ಕಿಂಗ್ ಮತ್ತು ಸ್ವಚ್ಛತೆ ಬಯಸುವವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. Azura.
ಮುದ್ದೇಬಿಹಾಳ ನಗರದಲ್ಲಿ ಇಲ್ಲಿಗಲ್ ಡಬ್ಬಗಳನ್ನ ನಾವು ತೆರವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ತಹಸೀಲ್ ಆಫೀಸು ಮತ್ತು PWD IB ಮುಂದೆ ಎಲ್ಲ ತೆಗೆದಿದ್ದೀವಿ. ಈಗಾಗಲೇ ಅವರಿಗೆ ಮುಂಚಿತವಾಗಿ ಹೇಳಿದ್ದೀವಿ ತಪ್ಪರಿ ಅಂತೇಳಿ, ಇಲ್ಲಿಗಲ್ ಡಬ್ಬ ಇದ್ದವ್ರು ಯಾರೇ ಇರಲಿ ತಗೊಳ್ಳಿ ಅಂತ ಹೇಳಿದ್ದೀವಿ. ಅವರು ತೆಗೆದೇ ಇದ್ದ ಪಕ್ಷದಲ್ಲಿ ನಾವು ಇದು ಕಾರ್ಯಾಚರಣೆ ನಿಲ್ಲೋದಲ್ಲ, ಇದು ಕಂಟಿನ್ಯೂ ಎಲ್ಲೆಲ್ಲಿ ಇಲ್ಲಿಗಲ್ ಡಬ್ಬ ಅದಾವ ಎಲ್ಲನೂ ತೆರವುಗೊಳಿಸ್ತೀವಿ. ದಯಮಾಡಿ ಎಲ್ಲರೂ ಸಹಕಾರ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ಮೀಡಿಯಾದವರು ಸಹ ಸ್ವಲ್ಪ ಅನೌನ್ಸ್ಮೆಂಟ್ ಕೊಡಿ ದಯಮಾಡಿ, ಯಾಕೆಂದರೆ ವ್ಯಾಲ್ಯೂಬಲ್ ಥಿಂಗ್ಸ್ ಇರ್ತಾವೆ ತಗೊಳ್ಳಿಕ್ಕೆ ಹೇಳಿದ್ರು ಸಹ ತಗೊಳ್ಳೋದಿಲ್ಲ, ಭಾಳ ಉದಾಸೀನತೆ ತೋರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಗಲ್ ಡಬ್ಬಗಳು ಯಾರೇ ಇರಲಿ ನಾವು ಯಾವುದೇ ಒತ್ತಡಕ್ಕೆ ಒಳಗಾಗಂಗಿಲ್ಲ. ಯಾಕಂದರೆ ಇದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡೋ ಉದ್ದೇಶಕ್ಕೆ ನಮ್ಮ ವೈಯಕ್ತಿಕ ಏನು ಇರೋದಿಲ್ಲ. ಮತ್ತು ಸಿಟಿ ಎಲ್ಲ ಒಳ್ಳೆ ರೋಡ್ ಆಗಿದೆ. ರೋಡಲ್ಲಿ ಅಸಹ್ಯವಾಗಿ ಇದು ಡಬ್ಬಗಳಿಟ್ಟು ಗಲೀಜು ಮಾಡ್ತಾ ಇದ್ದಾರೆ. ಅದಕ್ಕೆ ಮುನ್ಸಿಪಾಲ್ಟಿ ಮತ್ತು ನಾವು ಪೊಲೀಸು KEB ಅವರೆಲ್ಲರೂ ಕಾರ್ಯಾಚರಣೆ ನಡೆಸಿದ್ವಿ. ಇನ್ನು ಸಹಕಾರ ಬೇಕಂತ. ಎಷ್ಟು ದಿನದಲ್ಲಿ ಕ್ಲೋಸ್ ಮಾಡ್ತೀರಾ ಸರ್ ಟೋಟಲ್? ಈಗ ಕಂಟಿನ್ಯೂ ನಡೀತಿದೆ. ಎಲ್ಲೇ ಇಲ್ಲಿಗಲ್ ಇಟ್ಟರು ಇನ್ಮೇಲೆ ಇಡ್ಸ್ಕೊಡಂಗಿಲ್ಲ, ಇಟ್ಟರು ಅವತ್ತೇ ತೆರವಾಗುತ್ತೆ. ಅವ್ರ ಮೇಲೆ ಏನಾದರೂ ಆಕ್ಷನ್ ಮಾಡೋದು? ಆಕ್ಷನ್ ಹೇಳಿದ್ವಿ ಮೊದಲು, ಮುಂಚಿತವಾಗಿ ತಗೊಳ್ಳೋದ್ರೆ ಹೊಡೆದಾಗ್ತೀವಿ ಅಷ್ಟೇ. ಈ ಮೊದಲು ನೀವು ಅವರಿಗೆ ಅನೌನ್ಸ್ಮೆಂಟ್ ಕೊಟ್ಟಿದ್ದೀರಿ? ಹೌದೌದು ಕೊಟ್ಟಿದ್ದೀವಿ. ಅವರಿಗೆ ಸುಮಾರು 1 ತಿಂಗಳಿಂದ ಕೊಟ್ಟಿದ್ದೀವಿ. ನಿನ್ನೂ ಅನೌನ್ಸ್ ಮಾಡಿದ್ದೀವಿ. ಸುಮಾರು ಅವರೇ ಟೈಮ್ ತೊಗೊಂಡಿದ್ರು, 25 ತಾರೀಕು ತಗೋತೀವಿ ಅಂತೇಳಿ. ಅವರು ಕೆಲವೊಬ್ರು ತಗೊಂಡಿದ್ದಾರೆ, ಕೆಲವರು ತಗೊಂಡಿಲ್ಲ ಅಂತ ತೆರವುಗೊಳಿಸಿದ್ರು ಅಷ್ಟೇ. ಎಂಟೈರ್ ಮುದ್ದೇಬಿಹಾಳಲ್ಲಿ ಎಲ್ಲಿ ಅಕ್ರೋಚ್ಮೆಂಟ್ ಎಲ್ಲ ಜಾಗದಲ್ಲಿ ತೆಗಿತೀವಿ. ಎಲ್ಲರೂ ತಹಶೀಲ್ದಾರಿಗೆ ಮಾತ್ರ ಸೀಮಿತ ಅಲ್ಲ, ಇಲ್ಲಿ ಬಸವೇಶ್ವರ ಸರ್ಕಲ್ಗೆ ಮಾತ್ರ ಸೀಮಿತ ಅಲ್ಲ, ನಾವು ಒಂದೇ ಸೀಮಿತ ಇಡೀ ಮುದ್ದೇಬಿಹಾಳ ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಷಯ. ಎಲ್ಲರೂ ಸಹಕಾರ ಕೊಡಬೇಕಿದ್ರೆ. ಥ್ಯಾಂಕ್ ಯು. ಎಲ್ಲ ಇಲಾಖೆದವರು ಇದಕ್ಕೆ ಸಹಕಾರ ಐತಿ. ಎಲ್ಲ ಇಲಾಖೆದವರು ಕೂಡಿ ನಾವು ಆಲ್ರೆಡಿ ಇನ್ನು IB ಮುಂದೆ ಬಸವೇಶ್ವರ ಸರ್ಕಲ್ ಟು IB, ಬಸವೇಶ್ವರ ಸರ್ಕಲ್ ಟು ಅಂಬೇಡ್ಕರ್ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ನಿಂದ ಬನಶಂಕರಿ ಸರ್ಕಲ್ನಿಂದ ಇಂದಿರಾ ಸರ್ಕಲ್, ಇವೆಲ್ಲ ಸರ್ಕಲ್ದಾಗ ಏನು ಸಾರ್ವಜನಿಕ ಫುಟ್ಪಾತ್ ಮೇಲೆ ಏನು ಇಲ್ಲಿಗಲ್ ಆಗಿ ಡಬ್ಬ ಅಂಗಡಿಗಳು ಇಟ್ಟಿದ್ದಾರಲ್ಲ ಅವೆಲ್ಲನೂ ಸ್ವಯಂ ಪ್ರೇರಿತವಾಗಿ ತಾವೇ ತಗೋತೀವಿ ಅಂತ ನಮಗೆ ಡೇಟ್ ಕೊಟ್ಟಿದ್ರು. ಆ ಡೇಟ್ ಪ್ರಕಾರ ಅವ್ರು ಯಾರೂ ನಡ್ಕೊಂಡಿಲ್ಲ. ಅದಕ್ಕಾಗಿ ಸಾರ್ವಜನಿಕರ ಒಂದು ತೊಂದರೆ ಆಗಿಸಿಲ್ಲ, ಸಾರ್ವಜನಿಕರ ಸಹಕಾರದ ಮೇರೆಗೆ ಸಾರ್ವಜನಿಕರ ತೊಂದರೆ ಆಗಲಾರ್ದಂಗೆ ನಾವು ಇದನ್ನ ಕಾರ್ಯಾಚರಣೆ ಕೈಗೊಂಡಿದ್ದೀವಿ. ಸ್ವಯಂ ಪ್ರೇರಿತವಾಗಿ ಅವರೇ ತಗೋಬೇಕು. ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ, ಯಾವುದೇ ರೀತಿಯ ಇಲ್ಲಿಗಲ್ ಡಬ್ಬ ಅಂಗಡಿಗಳನ್ನು ಇಟ್ಕೋಬಾರ್ದು. ಅದನ್ನು ಇಟ್ಕೊಂಡ್ರೆ ಅದು ತೊಂದರೆ ನೀವೇ ಅನುಭವಿಸ್ತಾ ಇದ್ದೀರಿ. ನಮ್ದು ಏನು ಇದಕ್ಕೆ ಇದು ಸಂಬಂಧ ಇಲ್ಲ. ಅದಕ್ಕೆ ನೀವು ಸಹಕಾರ ಮಾಡಬೇಕು. ಮುದ್ದೇಬಿಹಾಳ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಈಗ ಎಲ್ಲ ಇಲಾಖೆದವರು, ನಾವು ಪೊಲೀಸ್ ಇಲಾಖೆದವರು ನಮಗೆ ಹೇಳಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಅವರು ಸ್ವತಃ ಬೆಳಗ್ಗೆ 5 ಗಂಟೆಯಿಂದ ಮಾಡ್ತಾಯಿದ್ದಾರೆ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ ಎಲ್ಲ ಸಾರ್ವಜನಿಕರ ಸಹಕಾರನೇ ಇದೆ ಮತ್ತು ಎಲ್ಲರೂ ತಮ್ಮ ಸ್ವಯಂ ಪ್ರೇರಿತ ತಾವೇ ತಗೋತಾ ಇದ್ದಾರೆ. ಮುನ್ಸಿಪಾಲ್ಟಿ ವತಿಯಿಂದ ಕೂಡ ನೀವು ಅವರಿಗೆ ಹೇಳಿದೆ ಸರ್. ನಮ್ಮ ಮುನ್ಸಿಪಾಲ್ಟಿ ವತಿಯಿಂದ ನಮ್ಮ ವೆಹಿಕಲ್ದಾಗ ಡೈಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಅವರು ಡೆಡ್ ಲೈನು ದೀಪಾವಳಿ ಕೊಟ್ಟಿದ್ರು. ಅಪ್ ಟು ಟಿಲ್ ಟುಡೇ ಇವತ್ತಿನವರೆಗೂ ಅವ್ರು ತಗೋತಾ ಇಲ್ಲ. ಅದನ್ನು ಇವತ್ತು ನಾವು ಮತ್ತೆ ಅನೌನ್ಸ್ ಮಾಡಿ ತಪ್ಪಂದ ಅವರೇ ಸ್ವಯಂ ತಗೋತಾ ಇದ್ದಾರೆ. ತಗೊಳ್ಳಾರ್ದಾಗಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಕಾರ್ಯಾಚರಣೆ. ಈ ಹಿಂದೆ 2 ದಿನ ತೆಗೆಯೋದು ಮತ್ತೆ 3ನೇ ದಿನಕ್ಕೆ ತಂದಿಡೋದು, ಯಾರಾದರೂ ರಾಜಕೀಯ ಪ್ರಭಾವಿಗಳ ಹತ್ರ ನಿಮಗೆ ನಮಗೆ ಯಾವುದೇ ರೀತಿಯಿಂದ ಯಾವುದೇ ಪ್ರಭಾವಕ್ಕೆ ಯಾವುದೇ ರೀತಿ ಒಳಗಾಗಲ್ಲ. ಅದ ನಂತರ ನಾವು ಸಾರ್ವಜನಿಕರ ಸಹಕಾರ ಬೇಕು. ಅದ ನಂತರ ನಾವು ಮಾಡ್ತಾ ಇದ್ದೀವಿ. ಹಂಗೆ ಇನ್ನು ತೆಗೆದಂದ್ರೆ ಮತ್ತೆ ಯಾರಾದರೂ ಅವ್ರು ಇಲ್ಲಿಗಲ್ ಆಗಿ ನಾವು ಕ್ರಮ ಕೈಗೊಂಡು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಹ್ಯಾಂಡ್ ಓವರ್ ಮಾಡಿ ಅದಕ್ಕೆ ಅವ್ರ ಮುಂದೆ ಕ್ರಮ ಕೈಗೊಳ್ತೀವಿ. ಒಟ್ಟಾರೆಯಾಗಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಶುರುವಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಸ್ಟ್ರಿಕ್ಟ್ ಆಗಿ ನಾವು ಯಾವುದೇ ರೀತಿ ಇಲ್ಲಿಗಲ್ ಡಬ್ಬಗಳು ಅಂಗಡಿಗಳು ಇಡಬಾರ್ದು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಅದರ ಪ್ರಕಾರ ಇಟ್ಟರು ಸದ್ಯಕ್ಕೆ ನಾವು ತೆಗಿಸ್ತೀವಿ. ಅದು ಇಟ್ಟಂದ್ರೆ ಅವ್ರಿಗೆ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ಕ್ರಮ ಕೈಗೊಳ್ತಾರೆ. ಅವರು ನೀವು ಇಷ್ಟು ಹೇಳಿದ ಮೇಲೂ ಮತ್ತೆ ಅವ್ರು ಏನಾದರೂ ಇಟ್ಟರೆ ಅದು ಕ್ರಮ ಕೈಗೊಳ್ಳಕ್ಕೆ ಪೊಲೀಸ್ ಇಲಾಖೆ ಇದೆ. ಆ ಪೊಲೀಸ್ ಇಲಾಖೆ ಡೈಲಿ ಅದನ್ನು ಫಾಲೋಅಪ್ ಮೇಲೆ ಇರ್ತದೆ. ಥ್ಯಾಂಕ್ ಯು ಸರ್. ಎಷ್ಟು ಜನ ಪೊಲೀಸರು ಬಂದಿದ್ರು ಇವತ್ತು ತೆರವು ಕಾರ್ಯಾಚರಣೆಯಲ್ಲಿ? ಆಲ್ಮೋಸ್ಟ್ ಒಂದು 60 ಜನ ಬಂದಿದ್ದಾರೆ. 60 ಜನ ಬಂದಿದ್ದಾರೆ. ಸಿಬ್ಬಂದಿ ಮತ್ತು ನಮ್ಮ 2 DR ಪಾರ್ಟಿ, ತಾಳಿಕೋಟೆ PS ಅವರು, ನಾವು ನಮ್ಮ CPS ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ನಾವು ಅನುಕೂಲ ಮಾಡಿಕೊಟ್ಟಿವಿ. ಎಂಟೈರ್ ಊರಲ್ಲೆಲ್ಲ ತಿರುಗಾಡಿ ನೀವು ಅವ್ರ ಜೊತೆಗೆ ಇದ್ದೀರಾ? ಸರಿ ಸರಿ. ಬೆಳಗ್ಗೆ 6 ಗಂಟೆಯಿಂದನೂ ಕಾಣಿಸ್ತಾ ಇದ್ದೀರಾ? ಅವ್ರ ಜೊತೆ
ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.